ಹೆಂಡತಿಯೊಬ್ಬಳು ಗಂಡನಿಗೆ ಪೋಷಣೆ, ಗೌರವ, ಪ್ರೀತಿ ಹಾಗೂ ಕುಟುಂಬದ ಸಮತೋಲನವನ್ನು ನೀಡುವ ಉದ್ದೇಶದಿಂದ ಹೇಳಲ್ಪಟ್ಟಿವೆ. ಇವು ಹಿಂದೂ ಧರ್ಮದ ಗೃಹಸ್ಥ ಶ್ರಮದ ದೃಷ್ಟಿಕೋನದಿಂದ ಪ್ರೇರಿತವಾಗಿರಬಹುದು. ಆದರೆ ಇಂದಿನ ಕಾಲದಲ್ಲಿ ಈ ಕಾರ್ಯಗಳನ್ನು ಪುರಾತನ ಧಾರ್ಮಿಕ ಒತ್ತಡವಾಗಿ ಅಲ್ಲ, ಪರಸ್ಪರ ಗೌರವದ ನಡವಳಿಕೆ ಎಂದು ಕಾಣಬೇಕಾಗಿದೆ. ಗಂಡನಿಗಾಗಿ ಹೆಂಡತಿ ಮಾಡಬೇಕಾದ 35 ಕೆಲಸಗಳು. 1. ಗಂಡನಿಗೆ ಪ್ರೀತಿ ಮತ್ತು ಗೌರವ ತೋರುವುದು. 2. ಗಂಡನ ಮಾತು ಆಲಿಸುವುದು. 3. ಅವನಿಗೆ ಭೋಜನ ಸಿದ್ಧಪಡಿಸುವುದು. 4. ಅವನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು. 5. ಅವನ ಕುಟುಂಬದವರನ್ನು ಗೌರವಿಸುವುದು. 6. ಅವನ ಕೆಲಸಕ್ಕೆ ಉತ್ತೇಜನೆ ನೀಡುವುದು. 7. ಅವನು ತಾಳ್ಮೆ ಕಳೆದುಕೊಳ್ಳುವಾಗ ಶಾಂತಿಯುತವಾಗಿ ನಡಿಗಿರುವುದು. 8. ಅವನ ಹಿತದೃಷ್ಟಿಯಿಂದ ಸಲಹೆ ನೀಡುವುದು. 9. ಅವನಿಗೆ ಧೈರ್ಯ ತುಂಬುವುದು. 10. ಅವನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಖರ್ಚು ಮಾಡುವುದು. 11. ಮನೆಯ ಶಾಂತಿಯನ್ನು ಕಾಯ್ದುಕೊಳ್ಳುವುದು. 12. ಮಕ್ಕಳನ್ನು ಸದುಪಯೋಗದಿಂದ ಪೋಷಿಸುವುದು. 13. ಗಂಡನ ಆಸೆ ಆಕಾಂಕ್ಷೆಗಳನ್ನು ಗೌರವಿಸುವುದು. 14. ಅವನಿಂದ ಬೇರೆಯವರನ್ನು ಹೋಲಿಸದೆ ಪ್ರೀತಿಸುವುದು. 15. ಅವನ ಸ್ನೇಹಿತರನ್ನು ಗೌರವದಿಂದ ಕಾಣುವುದು. 16. ಅವನಿಗೆ ಮನಃಶಾಂತಿ ನೀಡುವ ವಾತಾವರಣ ಸೃಷ್ಟಿಸುವುದು. 17. ಗಂಡನಿಗೆ ನಂಬಿಕೆಯ ಧನವಾಗಿರುವುದು. 18. ಅವನ ಎಡವಟ್ಟನ್ನು ಖಂಡಿಸದೆ ಸರಿಪಡಿಸಲು ಸಹಾಯ ಮಾಡುವುದು. 19. ಅವನ ಧರ್ಮ ಆಚರಣೆಗಳಿಗೆ ಗೌರವ ತೋರಿಸುವುದು. 20. ಅವನದಾಗಿ ಬಾಳಲು ಸಿದ್ಧರಾಗಿರುವುದು. 21. ಸಂಸಾರದಲ್ಲಿ ಸಹಬಾಳ್ವೆ ತತ್ವ ಪಾಲಿಸುವುದು. 22. ಅವನ ಸಮಯ ಮತ್ತು ಶ್ರಮದ ಮೌಲ್ಯ ತಿಳಿಯುವುದು. 23. ಅವನೊಂದಿಗೆ ಸಮಾಲೋಚನೆ ಮಾಡುವುದು. 24. ಆತ್ಮೀಯ ಮಾತುಕತೆಯನ್ನು ನಿರ್ವಹಿಸುವುದು. 25. ಸಂಬಂಧದಲ್ಲಿ ವಿಶ್ವಾಸವನ್ನು ಬಲಪಡಿಸುವುದು. 26. ಅವನ ಅಹಂಕಾರ ಅಥವಾ ಹೀನಮಾನ್ಯತೆಯನ್ನು ಸರಿಮಾಡುವುದು. 27. ಅವನ ಬಾಳಿಗೆ ಪ್ರೇರಣೆಯಾಗುವುದು. 28. ಕುಟುಂಬದ ಮೌಲ್ಯಗಳನ್ನು ಕಾಪಾಡುವುದು. 29. ಗಂಡನ ತೊಂದರೆಗಳನ್ನು ಭಾಗವಹಿಸಿ ಪರಿಹರಿಸುವುದು. 30. ಗಂಡನ ಖುಷಿಗೆ ಉತ್ಸಾಹದಿಂದ ಇರುವುದು. 31. ತೊಂದರೆ ಸಮಯದಲ್ಲಿ ನಂಬಿಕೆಯಿಂದ ನಿಂತು ಬೆಂಬಲಿಸುವುದು. 32. ಗಂಡನನ್ನು ದೇವರಲ್ಲಿ ನಂಬಿಕೆಯಿರಿಸುವಂತೆ ಪ್ರೇರೇಪಿಸುವುದು. 33. ಸಂಸಾರದ ನಿರ್ವಹಣೆಯಲ್ಲಿ ಗಂಡನಿಗೆ ಸಹಕಾರ ನೀಡುವುದು. 34. ಗಂಡನನ್ನು ಹೊಗಳುವುದು, ಅವನನ್ನು ಪ್ರೋತ್ಸಾಹಿಸುವುದು. 25. ಪರಸ್ಪರ ಪ್ರೀತಿ ಮತ್ತು ನಿಷ್ಠೆಯನ್ನು ಸದಾ ಉಳಿಸುವುದು. ಈ ಕಾರ್ಯಗಳನ್ನು ಹೆಂಡತಿಯೊಬ್ಬಳಿಗೆ ಮಾತ್ರ ಹೊರೆ ಆಗದೆ ಗಂಡನಿಗೂ ಹೆಂಡತಿಗೂ ಇಂತಹ 35 ಕೆಲಸಗಳು ಇರುವುದು ಸಹಜ. ಇಂದಿನ ಲೌಕಿಕ ಜೀವನದಲ್ಲಿ ಧರ್ಮ ಸಮಾಜದ ಪ್ರಕಾರ 2 ಪಾಲು ಸಹಭಾಗಿತ್ವವು ಮುಖ್ಯ.